ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನಿನ್ನೆ ಆಲ್ಟರ್ ನೆಕ್ ಅಥವಾ ಹೈವಿ ನೆಕ್ ಬ್ಲೌಸ್ ಕಟ್ಟಿಂಗ್ ಮಾಡಿ ಹೇಳ್ಕೊಟ್ಟಿದ್ದೆ. ಅದಕ್ಕೆ ತುಂಬ ಜನ ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತೇಳಿ ಕಮೆಂಟ್ ಮಾಡಿದರು. ಇವತ್ತು ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಚೆನ್ನಾಗಾಗುತ್ತೆ ಕಾಟನ್ ಸ್ಯಾರಿಗೆ. ಹಾಗೆ ಟೀಚರ್ಸ್ಗಳೆಲ್ಲ ಈ ರೀತಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಸ್ತಾ ಇರ್ತಾರೆ. ಯಾರಿಗಾದರೂ ಈ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಬೇಕಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಏನಾದರೂ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಈಗ ಸ್ಟಿಚಿಂಗನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಎಲ್ಲ ಪೀಸು ಕಟ್ ಮಾಡಿ ಎತ್ತಿಟ್ಕೊಂಡು ನಿಮಗೋಸ್ಕರ ಸ್ಟಿಚಿಂಗಿಗೋಸ್ಕರ ನಾನು ಬ್ಲೌಸ್ಗಳು ಬೇರೆ ಕಸ್ಟಮರ್ಗೆ ಕೊಡೋವಂಥ ಬಟ್ಟೆಗಳಿದ್ದವನ್ನೆಲ್ಲ ಸ್ಟಿಚ್ ಮಾಡಿಕೊಂಡು ಈಗ ಈ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಬ್ಲೌಸು ನನ್ನದೇ ಆಗಿರುತ್ತೆ. ಯಾಕಂದರೆ ನಾನು ವೇರ್ ಮಾಡಿ ನಿಮಗೆ ವಿಡಿಯೋದಲ್ಲಿ ಹಾಕಿದಾಗ ಈ ಥರ ವೇರ್ ಅಂದರೆ ಸ್ಟಿಚ್ ಮಾಡ್ಕೊಬೇಕು ಅಂತ ಅನಿಸುತ್ತೆ. ಹಾಗೆ ನಾನೀಗ ಫಸ್ಟ್ನೇದಾಗಿ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲ ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ತುಂಬ ಈಸಿ ಬ್ಲೌಸು, ಅಂದರೆ ತುಂಬ ಈಸಿ ಆಗುತ್ತೆ ಹೊರತು ಕಷ್ಟ ಆಗಲ್ಲ. ಫಸ್ಟಿಗೆ ನಮಗೆ ಬ್ಲೌಸ್ ಸ್ಟಿಚ್ ಮಾಡಿರೋದು ನೋಡಿದಾಗ ಕಷ್ಟ ಇರ್ಬೋದು ಅನಿಸುತ್ತೆ, ಆದರೆ ಆದಷ್ಟು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ. ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡೆ. ಈಗ ಫ್ರಂಟಲ್ಲಿ ಗೋಲ್ಡ್ ಪೀಸ್ ತುಂಬಾ ಸೂಟ್ ಆಗುತ್ತೆ, ಎಲ್ಲ ಸ್ಯಾರಿಗೂ ಸೂಟ್ ಆಗುತ್ತೆ ಅಂದ್ಬಿಟ್ಟು ನಾನು ಗೋಲ್ಡನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಈಗ ನೋಡ್ತಾ ಇರ್ಬೋದು ನೀವು ಫ್ರಂಟನ್ನು ನೀವು ಇಟ್ಕೊಂಡು ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಇದು ಎಲ್ಲ ವಿಡಿಯೋದಲ್ಲೂ ನಾನು ಹಾಕಿರ್ತೀನಿ, ಅದಕ್ಕೆ ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡಿದ್ದೀನಿ. ಹಾಗಾಗಿ ಏನಾದರೂ ಕನ್ಫ್ಯೂಸ್ ಇದ್ದರೆ ನೀವು ಕಮೆಂಟ್ ಮಾಡಿ. ಫಸ್ಟು ಈ ರೀತಿ ನಾವು ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಹಚ್ಕೊಬೇಕು. ಫಸ್ಟು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಕ್ಯಾನ್ವಾಸ್ ಕೊಡೋದಿರುತ್ತೆ ನೋಡಿ. ಈಗ ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಬಿಡಿ. ನೆಕ್ಸ್ಟು ಕ್ಯಾನ್ವಾಸ್ ಇಡೋದನ್ನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಬ್ಯಾಕಲ್ಲೂ ಸಹಿತ ಡಿಸೈನ್ ಹನಿ ಶೇಪ್ ಇಟ್ಟಿದ್ದೀನಲ್ವ, ಅದು ಸಹಿತ ಕ್ಯಾನ್ವಾಸ್ ಹಾಕಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿದೆ ನೋಡಿ. ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಆಗಿದೆ. ಈ ರೀತಿ ಲೈನಿಂಗ್ ಅಟ್ಯಾಚ್ ಆದಮೇಲೆ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳಿ. ನೀಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಫ್ರೆಂಡ್ಸ್, ಈ ಬ್ಲೌಸನ್ನು ಹೊಲಿಯೋದಕ್ಕೆ ನಾನು ಒಂದು 40 ನಿಮಿಷ ತೊಗೊಂಡಿದ್ದೀನಿ ಅಷ್ಟೇ. ಯಾಕಂದರೆ ತುಂಬ ಈಸಿ ಬ್ಲೌಸೇ ಅನ್ಬೋದು. ಹಾಗೆಯೇ ನಾನು ಕಾಲರ್ ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡಿ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿದರು. ಆದರೆ ಕಾಲರ್ ಬ್ಲೌಸ್ ಕಟ್ಟಿಂಗ್ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ ವಿಡಿಯೋ. ಆದರೂ ಸಹಿತ ನಾನು ಹಾಕಬೇಕು ಅಂದರೆ ನೀವು ಹೆಚ್ಚೆಚ್ಚು ಕಮೆಂಟ್ ಮಾಡಬೇಕು. ಅಂದರೆ ಕಾಲರ್ ನೆಕ್ ಬ್ಲೌಸ್ ಬೇಕಾ ಕಟ್ಟಿಂಗು ಸ್ಟಿಚಿಂಗು ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ವಿಡಿಯೋ ಮಾಡ್ತೀನಿ. ಯಾಕಂದರೆ ನಾವು ಕಟ್ಟಿಂಗು ಮತ್ತು ಸ್ಟಿಚಿಂಗು ಮಾಡಿರ್ತೀವಿ. ವಿಡಿಯೋ ನೋಡಲಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಕಟ್ಟಿಂಗು ಸ್ಟಿಚಿಂಗು ವಿಡಿಯೋ ಮಾಡಿಕೊಂಡು ಅಂತ ಹೇಳಿ 1 ಗಂಟೆಯಿಂದ 2 ಗಂಟೆ ಟೈಮ್ ಅದಕ್ಕೆ ವೇಸ್ಟ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಹಚ್ಕೊಂಡಾದಮೇಲೆ ಎಕ್ಸ್ಟ್ರಾ ಲೈನಿಂಗ್ ಪೀಸಿಂದ ಅಥವಾ ಎಕ್ಸ್ಟ್ರಾ ಪೀಸಿಂದ ಈ ರೀತಿ ನೀವು ಐರನ್ ಸಹಿತ ಮಾಡ್ಕೊಬೋದು, ಇಲ್ಲಾಂದರೆ ನೀವು ಸ್ಟಿಚ್ ಮಾಡ್ಕೊಬೋದು. ನಾನು ಸ್ಟಿಚ್ಚೇ ಮಾಡ್ಕೊಳ್ತೀನಿ. ಐರನ್ ಒಂದೊಂದು ಸರಿ ಕಾಟನ್ ಬಟ್ಟೆಗೆ ಅಂಟೋದಿಲ್ಲ. ಕ್ಯಾನ್ವಾಸ್ ತಂದು ತುಂಬ ದಿವಸ ಆಗಿದ್ದರೆ ಗಮ್ ಸಮೇತ ಅಂಟೋದಿಲ್ಲ. ಹಾಗಾಗಿ ನಾನು ಸ್ಟಿಚಿಂಗೇ ಮಾಡ್ಕೊಂಡ್ಬಿಡ್ತೀನಿ. ಒಂದು ಗುಂಪಿನ ಹಾಕ್ಕೊಂಡು ನೀವು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಅದು ಗಮ್ಮು ಬಿಟ್ಟೋಗುತ್ತೆ ಅನ್ನೋ ಒಂದು ಭಯ ಇಲ್ಲ. ಸ್ಟಿಚಿಂಗು ನೀಟಾಗಿ ಸ್ಟಿಫಾಗಿ ಕೂರುತ್ತೆ. ಹಾಗಾಗಿ ನಾನು ಈ ರೀತಿ ಒಂದು ವೇಸ್ಟ್ ಬಟ್ಟೆ, ಅದೇ ಕಲರ್ ಬಟ್ಟೆ ಆದರೆ ಇನ್ನೂ ಚೆನ್ನಾಗಾಗುತ್ತೆ. ಅದೇ ಕಲರ್ ಬಟ್ಟೆ ಇಲ್ಲ ಅಂದರೆ ನೀವು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಲೈನಿಂಗ್ ತೊಗೊಂಡಿದ್ದೀರಲ್ಲ, ಅದು ಕಡಿಮೆ ಆಗಿತ್ತು ಇಲ್ಲ ಅಂತಂದರೆ ಸ್ವಲ್ಪ ಮ್ಯಾಚ್ ಆಗೋ ಬಟ್ಟೆ ತೊಗೊಳ್ಳಿ. ಈ ರೀತಿ ಕ್ಯಾನ್ವಾಸ್ ಅನ್ಸೋಕ್ಕೆ ತೀರಾ ಅನ್ಮ್ಯಾಚ್ ಕಲರಲ್ಲಿ ಮಾಡಬೇಡಿ. ಯಾಕಂದರೆ ಫಿನಿಶಿಂಗ್ ಎಲ್ಲ ನೀಟಾಗಿ ಕಾಣಿಸೋಲ್ಲ. ಈ ರೀತಿ ನೀವು ಸ್ವಲ್ಪ ಅನ್ಮ್ಯಾಚ್ ಇದ್ದರೂ ತೊಗೊಳ್ಳಿ ಸಾಕು. ಈ ರೀತಿ ಕ್ಯಾನ್ವಾಸ್ ಅಂಟಿಸಾಯಿತು. ಈಗ ಫ್ರಂಟ್ ಪಾರ್ಟಲ್ಲಿ ಈ ರೀತಿ ತೊಗೊಂಡು ನೀಟಾಗಿ ಇಟ್ಕೊಳ್ಳಿ. ನೋಡಿ ಎಷ್ಟು ಈಸಿ ಇದೆ ಅಂತ. ಒಂದು ಗುಂಪಿನ ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಫ್ರಂಟಲ್ಲಿ ನೀವು ಹೈವಿ ನೆಕ್ಕಿಗೆ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ಇಟ್ಕೊಂಡು ಒಂದು ಸೂಜಿಯನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ. ಅಂದರೆ ನಾನು ರೌಂಡ್ ಶೇಪ್ ಅಂದರೆ ಫ್ರಂಟ್ ಶೇಪ್ ಹಾಕಿದ್ದೀನಲ್ವ, ಅಲ್ಲಿಯೇ ಕಟ್ ಮಾಡ್ಕೊಳ್ತಾರೆ ತುಂಬ ಜನ. ಆ ರೀತಿ ಕಟ್ ಮಾಡ್ಕೊಂಬಿಡಿ. ಯಾಕಂದರೆ ಅದು ಆ ಕಡೆ ಈ ಕಡೆ ಸರಿದಾಡೋ ಅಂಥ ಚಾನ್ಸಸ್ ಇರುತ್ತೆ. ಈ ರೀತಿ ನಾನು ಫಾಲೋ ಮಾಡಿದ್ದೀನಲ್ವ ಕ್ಯಾನ್ವಾಸ್ ಹಚ್ಚುತ್ತಾ ಇರೋ ಮೆಥಡು, ಈ ರೀತಿ ಫಾಲೋ ಮಾಡಿ. ತುಂಬಾ ಬಿಗಿನರ್ಸಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಬ್ಯಾಕು ನಾನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ, ಅದು ಸಹಿತ ಅಷ್ಟೇ ಮಿಸ್ ಮಾಡಿದೆ ನೋಡಿ. ಯಾಕಂದರೆ ತುಂಬಾ ಈಸಿಯಾಗಿ ಕ್ಯಾನ್ವಾಸ್ ಪೇಪರ್ ಹಾಕಿ ಸ್ಟಿಚ್ ಮಾಡೋದನ್ನು, ಮತ್ತು ತುಂಬ ಚೆನ್ನಾಗಿ ಬಂದಿದೆ. ನೀವು ಫಸ್ಟಲ್ಲೇ ನೋಡಿರ್ತೀರ ಬ್ಲೌಸನ್ನ.
ನೋಡಿ ಈ ಥರ 1/4 ಇಂಚ್ ಬಿಟ್ಕೊಂಡು ಶೇಪಿಗೆ ಕರೆಕ್ಟಾಗಿ ಕಟ್ ಮಾಡಿ ನೀಟಾಗಿ ಬರುತ್ತೆ. ಹಾಗೆಯೇ ಈ ಬ್ಲೌಸಿಗೆ ಎಷ್ಟು ತೊಗೊಬೇಕು ಅನ್ನೋ ಪ್ರಶ್ನೆ ಎಲ್ಲರಿಗೂ ಇರುತ್ತೆ. ಈ ಬ್ಲೌಸಿಗೆ ನಾನು 350 ತಗೊಳ್ತೀನಿ. ಯಾಕಂದರೆ ಇಲ್ಲಿ ನಮ್ಮೂರ ಸೈಡಲ್ಲಿ ಇದಕ್ಕಿಂತ ಜಾಸ್ತಿ ಕೊಡಲ್ಲ. ನಿಮ್ಮೂರಲ್ಲೆಲ್ಲ ಏನು ರೇಟ್ ಇರುತ್ತೋ ಅದು ತಗೋಬೋದು. ಅಂದರೆ ಇದು ತೀರಾ ಸಿಟಿನೂ ಅಲ್ಲ ಹಳ್ಳಿನೂ ಅಲ್ಲ, ಆ ರೀತಿ ಇದೆ ನಮ್ಮೂರು. ಹಾಗಾಗಿ ನಾವು ವಿಪರೀತ ರೇಟು ಮಾಡೋಕ್ಕೆ ಬರೋಲ್ಲ. ಒಂದು ಬ್ಲೌಸ್ ನೋಡ್ತು ಎಷ್ಟು ಡಿಸೈನ್ ಬ್ಲೌಸೆಲ್ಲ ನಾನು ವೀಡಿಯೋಸ್ ಹಾಕಿದ್ದೀನಿ, ನೀವು ನೋಡಿರ್ಬೋದು. ಆ ರೀತಿ ಬ್ಲೌಸ್ಗಳಿಗೆಲ್ಲ ನಮ್ಮೂರಲ್ಲಿ 500 ಅಂತ ಅಂದರೆ ನಿಜವಾಗ್ಲೂ ಕೊಡೋದಿಲ್ಲ. ಅಷ್ಟೊಂದು ಅಂತಾರೆ. ಸ್ಯಾರಿ ತೊಗೊಳಕ್ಕೆ ಅಷ್ಟು ಖರ್ಚಾಗಿಲ್ಲ, ಇಷ್ಟೊಂದು ಅಂತಾರೆ. ನಾರ್ಮಲ್ ಬ್ಲೌಸ್ ಅಲ್ಲ, ಡಿಸೈನಾಗಿ ಸ್ಟಿಚ್ ಮಾಡಿರ್ತೀವಿ, ಕ್ಯಾನ್ವಾಸ್ ಹಾಕಿರ್ತೀವಿ, ತುಂಬಾ ಕೆಲಸನೂ ಆಗಿರುತ್ತೆ. ಅದಕ್ಕೆ ಹೇಳಿದ್ರೆ ಅವರೆಲ್ಲ ಅಷ್ಟ ಅಂತಾರೆ. ನೋಡಿ ಈ ರೀತಿ ಕ್ಯಾನ್ವಾಸ್ ಪೇಪರ್ನ ಅಂಟಿಸ್ಕೊಳ್ಳಿ, ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಇದು ಕೈಯಿಂದ ಸ್ವಲ್ಪ ಉಗುರಿಂದ ಈ ರೀತಿ ಸ್ವಲ್ಪ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾನು ಐರನ್ ಸ್ವಲ್ಪ ಲೈಟಾಗಿ ಅದ್ರ ಮೇಲೆ ಐರನ್ ಸಹಿತ ಮಾಡ್ಕೊಳ್ತೀನಿ. ಎಷ್ಟು ನೀಟಾಗಿ ಬಂತು ನೋಡಿ ಅಲ್ವಾ, ತುಂಬ ಚೆನ್ನಾಗಿ ಬಂತು. ಗೋಲ್ಡ್ ಬ್ಲೌಸ್ ಅಂತೂ ಸಖತ್ತಾಗಿ ಆಗುತ್ತೆ, ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಗೋಲ್ಡ್ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ. ನೋಡಿ ಇದು ಬ್ಯಾಕ್ ಪಾರ್ಟು ನೀವು ಈ ರೀತಿ ಹೊಲ್ಕೊಳ್ಳಿ, ನೀಟಾಗಿ ಬರುತ್ತೆ. ನೀವು ಈಗಲೇ ನೀವು ಆ ರೌಂಡ್ ಶೇಪು ಈಗಲೂ ಬೇಕಾದರೂ ಡಿಸೈನ್ ಕೊಡ್ಬೋದು. ಆದರೆ ಫಿನಿಶಿಂಗ್ ಎಲ್ಲ ನೀಟಾಗಿ ಬರಬೇಕು ಅಂದ್ಬಿಟ್ಟು ನಾನು ಬ್ಯಾಕ್ ಪಾರ್ಟು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಕ್ಯಾನ್ವಾಸ್ ಪೇಪರ್ಲಿ ಡಿಸೈನ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತ ಹೇಳಿ ತುಂಬ ಜನ ಕೇಳಿದರು. ಹಾಗಾಗಿ ನಾನು ಬೇಗನೆ ಸ್ಟಿಚಿಂಗ್ ಮಾಡಿ ವಿಡಿಯೋಸ್ ಹಾಕ್ತಾಯಿದ್ದೀನಿ. ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡಿ ಫ್ರೆಂಡ್ಸ್. ನೋಡಿ ಈಗ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಈಗ ನಾವು ಫ್ರಂಟ್ ರೆಡಿ ಮಾಡ್ಕೊಂಡಿದ್ವಲ್ಲ, ಫ್ರಂಟ್ ಪಾರ್ಟನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು. ಈಗ ಸ್ವಲ್ಪ ಲೈಟಾಗಿ ನಾನು ಫ್ರಂಟಲ್ಲಿ ಐರನ್ ಮಾಡ್ಕೊಳ್ತೀನಿ. ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, 5 ಇಂಚ್ ಇದೆ ಶೋಲ್ಡರು. ಅಂದರೆ ಸ್ಟಿಚ್ ಮಾಡಿದ್ರ ಮೇಲೆ 4.5 ಆಗುತ್ತೆ. ಟೀಚರ್ಸ್ ಎಲ್ಲ ತುಂಬಾ ಈ ಥರ ಬ್ಲೌಸನ್ನು ಸ್ಟಿಚ್ ಮಾಡಿಸ್ತಾರೆ. ನಿಮ್ಮ ಹತ್ರ ಐರನ್ ಮಾಡೋದಕ್ಕೆ ಆಗಲ್ಲ ಅಂದರೆ ನೀವು ಹಾಗೆಯೇ ಸ್ವಲ್ಪ ಕೈಯಿಂದ ನೀಟಾಗಿ ಅದನ್ನು ರೆಡಿ ಮಾಡ್ಕೋಬೋದು, ಕರೆಕ್ಟಾಗಿ ಬರುತ್ತೆ ಬ್ಲೌಸು. ಐರನ್ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ಈಗ ನಾವು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ರೀತಿ ಓಪನ್ ಮಾಡಿಬಿಟ್ಟು ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಸ್ವಲ್ಪ ಜಾಸ್ತಿ ಬೇಕಾದರೂ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೊಬೋದು. ಅಂದರೆ ನೀವು ಶೋಲ್ಡರನ್ನು ಹಿಡಿದು ನೋಡಬೇಕಾಗತ್ತೆ. ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರನ್ನು ಹಿಡಿದು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸ್ವಲ್ಪ ಉಗುರಿಂದ ಈ ರೀತಿ ಮಾಡ್ಕೊಬೇಕು. ಈಗ ಎಷ್ಟು ನೀಟಾಗಿ ಬಂತು ನೋಡಿ ಫ್ರಂಟು. ಎಷ್ಟು ಈಸಿ, ಕಾಲರ್ ನೆಕ್ ಬ್ಲೌಸ್ಗಿಂತನೂ ತುಂಬಾ ಈಸಿ. ಆದರೆ ಕರೆಕ್ಟಾಗಿ ನಿಮಗೆ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಒಂದು 2-3 ಸರಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೂ ಸಹಿತ ಕಮೆಂಟ್ ಮಾಡಿ. ಹಾಗೆ ನಿನ್ನೆ ಬ್ಲೌಸ್ ಅಂದರೆ ಇದೇ ಹೈವಿ ನೆಕ್ ಬ್ಲೌಸ್ ಕಟಿಂಗ್ ಹಾಕಿದೆ, ಅದರಲ್ಲಿ ಸಹಿತ ಯಾರೂ ಸಹಿತ ಡೌಟ್ ಬಗ್ಗೆ ಕೇಳಿಲ್ಲ. ನಾನು ನಿಮಗೆ ಡೌಟ್ ಇಲ್ಲ ಅಂದ್ಕೊಳ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು. ಈ ರೀತಿ ಮಧ್ಯ ಸೆಂಟರಲ್ಲಿ ಒಂದು ಈ ರೀತಿ ಕಟ್ಸ್ ಹಾಕ್ಕೊಂಡು ಸೆಂಟರಿಂದ ಸೆಂಟರಿಗೆ ಜಾಯಿಂಟ್ ಮಾಡಬೇಕು. ಸೆಂಟರಿಂದ ಸೆಂಟರಿಗೆ ಜಾಯಿಂಟ್ ಮಾಡಿದ್ರೆ ಎಲ್ಲೂ ಸಹಿತ ಮಿಸ್ಟೇಕ್ ಆಗೋಲ್ಲ. ಸ್ವಲ್ಪ ಉಳಿದ್ರೂ ಸಹಿತ ಕಟ್ ಮಾಡ್ಕೊಬೋದು. ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫಿಟ್ಟಿಂಗು. ನಾನು ಇನ್ನೂ ಹುಕ್ಸ್ ಎಲ್ಲ ಹಚ್ಚಿರಲಿಲ್ಲ, ಆದರೂ ವೇರ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಈಗ ಸದ್ಯದಲ್ಲಿ ನವರಾತ್ರಿ ಎಲ್ಲ ಬರುತ್ತಲ್ವ, ಅದಕ್ಕೆ ನನಗೆ ಸ್ಯಾರಿ ಬೇಕು. ಆಗ ನಾನು ವೇರ್ ಮಾಡಿದಾಗ ನಿಮಗೆ ವಿಡಿಯೋ ಹಾಕ್ತೀನಿ. ನೋಡ್ತಾ ಇದ್ದೀರಲ್ವ, ಶೋಲ್ಡರಿಂದ ಶೋಲ್ಡರಿಗೆ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಅಂದರೆ ಮಧ್ಯ ಸ್ವಲ್ಪ ಕುತ್ತಿಗೆ ಹತ್ರ ಸೆಂಟರಲ್ಲಿ ಮಾತ್ರ ಸ್ವಲ್ಪ ಸ್ಟಿಚ್ ಬರುತ್ತೆ, ಮತ್ತೆಲ್ಲ ಕಡೆ ಹೆಮ್ಮಿಂಗ್ ಬರುತ್ತೆ. ಈ ನೋಡಿ ಈ ಮಧ್ಯ ಸೆಂಟರಲ್ಲಿ ಅಂದರೆ ಕುತ್ತಿಗೆ ಭಾಗ ಇರುತ್ತಲ್ವ, ಶೇಪ್ ಇರುತ್ತಲ್ವ, ಅಲ್ಲಿ ಮಾತ್ರ ಸ್ಟಿಚ್ ಬರುತ್ತೆ. ನೋಡ್ತಾ ಇದ್ದೀರಲ್ವ, ಫುಲ್ಲು ಇದನ್ನು ಶೋಲ್ಡರಿಂದ ಶೋಲ್ಡರಿಗೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೋಡಿ ಈಗ ಇಲ್ಲಿ ಮಧ್ಯ ಸೆಂಟರಲ್ಲಿ ಇಲ್ಲಿ ಮಾತ್ರ ಸ್ಟಿಚ್ ಬರುತ್ತೆ. ನಾನು ಕೈ ಇಟ್ಟಿದ್ದೀನಲ್ವ ಅಲ್ಲಿ, ಮತ್ತು ಇನ್ನು ಕೆಳಗೆಲ್ಲ ಅಂದರೆ ಅಲ್ಲಿ ಹೆಮ್ಮಿಂಗ್ ಬರುತ್ತೆ. ಆದರೂ ನಾವು ಹೆಮ್ಮಿಂಗ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಒಂದು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ ಫುಲ್ಲು. ನೆಕ್ಸ್ಟು ಶೋಲ್ಡರ್ ತನಕ ನೀವು ಹೆಮ್ಮಿಂಗ್ ಮಾಡ್ಕೊಳ್ಳಿ.
ಕುತ್ತಿಗೆ ಅಗಲ ಬರುತ್ತಲ್ವ ಬ್ಯಾಕಲ್ಲಿ, ಅಲ್ಲಿ ಮಾತ್ರ ಸ್ಟಿಚ್ ಇಡಿ. ಮತ್ತು ಅಲ್ಲೂ ಹೆಮ್ಮಿಂಗ್ ಬೇಡ, ಯಾಕಂದರೆ ಕೂಳೆ ಅನ್ನೋದು ಅಂದರೆ ಕಾಣಿಸ್ತಾ ಇರುತ್ತೆ, ಆವಾಗ ಚೆನ್ನಾಗಿ ಕಾಣಲ್ಲ. ನೋಡಿ, ಕುತ್ತಿಗೆಯಿಂದ ಕುತ್ತಿಗೆಗೆ ಬ್ಯಾಕಲ್ಲಿ ಕುತ್ತಿಗೆ ಹತ್ರ ಬರುತ್ತಲ್ವ, ಅಲ್ಲಿ ಮಾತ್ರ ಸ್ಟಿಚ್ ಇಡಿ. ಮತ್ತು ಎಲ್ಲ ಕಡೆ ಹೆಮ್ಮಿಂಗ್ ಮಾಡಿ ಸ್ಟಿಚ್ಚನ್ನು ಬಿಚ್ಚಿಬಿಡಿ, ಆಗ ನೀಟಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಸ್ಟಿಚ್ ಮಾಡಿದೆ ಅಂತೇಳಿ. ಈಗ ಬಂದುಬಿಟ್ಟು ಬ್ಯಾಕಲ್ಲಿ ಕ್ಯಾನ್ವಾಸ್ ಕೊಟ್ಬಿಟ್ಟು ಹನಿ ಶೇಪನ್ನು ಇಡ್ತಾಯಿದ್ದೀನಿ. ಈಗ ನಾವು ಡೀಪ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ. ನನಗೆ ಏನು ಜಾಸ್ತಿ ಡೀಪ್ ಬೇಡ ಅನಿಸಿತ್ತು, ಅದಕ್ಕೆ 7 ಇಂಚು ಬ್ಯಾಕ್ ಡೀಪನ್ನು ಇಟ್ಕೊಂಡಿದ್ದೀನಿ. ಮಧ್ಯೆ ಈ ರೀತಿ ಸೆಂಟರ್ ಮಾಡಿಕೊಂಡು ಕ್ಯಾನ್ವಾಸಲ್ಲಿ ನಾವು 2.5 ಎಷ್ಟು ನಿಮಗೆ ಬ್ರಾಡ್ ಬೇಕು ಅಷ್ಟು ನೀವು ಬಾಕ್ಸ್ ಶೇಪನ್ನು ಹಾಕ್ಕೊಂಡು ಒಂದು ಹನಿ ಶೇಪನ್ನು ಕೊಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ರೀತಿ ಹನಿ ಶೇಪು. ಈಗ 1 ಇಂಚಿಗೆ ಮಾರ್ಕ್ ಮಾಡಿ ಫುಲ್ಲು ಅದೇ ರೀತಿಯೇ ಕಟ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಎಲ್ಲ ಹೇಗೆ ಬರ್ತಿದೆ, ನಿಮ್ಗೆ ಇಷ್ಟ ಆಗ್ತಿದೆಯಾ ಅಂತ ನನಗೆ ಹೇಳಿ. ಇನ್ನೂ ಯಾವ್ಯಾವ ರೀತಿ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ವೀಡಿಯೋಸ್ ಹಾಕಬೇಕು ಅಂತ ಸಹಿತ ನನಗೆ ಕಮೆಂಟ್ ಮಾಡಿ. ಈಗ ನೋಡಿ ರೆಡಿ ಆಯಿತು. ಇನ್ನೊಂದು ಕಡೆನೂ ಸಹಿತ ಅದೇ ರೀತಿ ಶೇಪ್ ಬರಬೇಕು, ಯಾಕಂದರೆ ಕರೆಕ್ಟ್ ನಾವು ಅದೇ ಮಾರ್ಕ್ ಮೇಲೇ ಇಟ್ಬಿಟ್ಟು ಸ್ಟಿಚ್ ಮಾಡೋದಾಗಿರೋದ್ರಿಂದ ಎರಡೂ ಕಡೆನೂ ಸಹಿತ ಇದೇ ರೀತಿ ಹನಿ ಶೇಪನ್ನು ಹಾಕ್ಕೊಬೇಕು. ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಬಟ್ಟೆ ಪೀಸು ಸ್ವಲ್ಪ ಶಾರ್ಟೇಜ್ ಇದ್ದಿದ್ದರಿಂದ ಇಟ್ಟು ನೋಡ್ತಾ ಇದ್ದೆ. ಅಂದರೆ ಅದೇ ಕಲರ್ ಆದರೆ ತುಂಬ ಚೆನ್ನಾಗಾಗುತ್ತೆ, ಆದರೆ ನನಗೆ ಸಾಕಾಗಲಿಲ್ಲ ಬಟ್ಟೆ. ಹಾಗಾಗಿ ಸ್ವಲ್ಪ ಬೇರೆ ಬಟ್ಟೆ ತಗೊಂಡೆ. ಕ್ಯಾನ್ವಾಸ್ ಪೇಪರ್ನ ಈ ರೀತಿ ಒಂದು ಬಟ್ಟೆ ಪೀಸ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಐರನ್ ಬೇಕಿದ್ದರೂ ಮಾಡ್ಕೊಬೋದು. ನಾನು ಐರನ್ ಏನು ಮಾಡಿಲ್ಲ, ಹಾಗೆಯೇ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಧ್ಯದಲ್ಲಿ ಹನಿ ಶೇಪ್ ಹಾಕಿದ್ದೀವಲ್ಲ ಅಲ್ಲಿಗೆ ಕಟ್ ಮಾಡ್ಕೊಂಬಿಡಿ. ಬ್ಲೌಸ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ರ ಮೇಲೇ ನೀವು ಕಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ರೀತಿ ಮಧ್ಯೆ ಇಟ್ಕೊಂಡು ಒಂದು ಮಧ್ಯ ಸೆಂಟರಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಆಗ ಎಲ್ಲೂ ಸಹಿತ ಸರಿದಾಡಲ್ಲ. ನೀಟಾಗಿ ಸೆಂಟರ್ ಪಾಯಿಂಟಿಗೆ ಮಾರ್ಕ್ ಬರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಬರುತ್ತೆ. ತುಂಬ ಈಸಿ ಮೆಥಡಲ್ಲಿ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ನೀವು ಕಲಿಬೋದು. ನೋಡ್ತಾ ಇದ್ದೀರಲ್ವ, ಹಾಗೆಯೇ ಫುಲ್ಲು ಈ ಥರ ಹನಿ ಶೇಪನ್ನು ಕೊಟ್ಕೊಂಡು ಹೊಲ್ಕೊಳ್ಳಿ. ನೆಕ್ಸ್ಟು ಮಧ್ಯದಲ್ಲಿ ಒಂಚೂರು ಕಟ್ ಮಾಡಿಕೊಂಡು ಆ ಶೇಪ್ ಇದ್ದಲ್ಲಿಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಒಂದು 1/4 ಇಂಚ್ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ, ಜಾಸ್ತಿ ಬಿಡೋದಕ್ಕೆ ಹೋಗಬೇಡಿ. ಯಾಕಂದರೆ ಕ್ಯಾನ್ವಾಸ್ ಮೇಲೇ ಸ್ಟಿಚ್ ಮಾಡಿರೋದ್ರಿಂದ ಉಲ್ಟಾ ಫೋಲ್ಡ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಕಟ್ಸ್ ಹಾಕೋದು ಮಾತ್ರ ಮರಿಬೇಡಿ, ಯಾವುದೇ ಕಾರಣಕ್ಕೂ ಕಟ್ಸ್ ಹಾಕಿಲ್ಲ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಈ ರೀತಿ ಸೆಂಟರಲ್ಲಿ ಅಂತೂ ಕರುವಿದ್ದಲ್ಲಂತೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಆಗ ನೀಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡ್ತಾ ಇದ್ದೀರಲ್ವ, ಈಗ ಒಂದು ಕೂಳೆ ಮೇಲೆ ಹೊಲಿಗೆ ಹಾಕೊಂಡ್ಬಿಟ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಒಬ್ಬೊಬ್ಬರು ಹಾಕಲ್ಲ ಈ ರೀತಿ ಸ್ಟಿಚ್ಚು, ಅಂದರೆ ಕಿನಾರಿ ಸ್ಟಿಚ್ಚು ಅಂತಾರೆ. ಆದರೆ ನಾನು ಹಾಕ್ತೆ, ನೀಟಾಗಿ ಕೂರ್ಬೋದು ಅಂತ ಕೂರ್ತು ನೀಟಾಗಿ. ತುಂಬ ಚೆನ್ನಾಗಿ ಬಂದಿತ್ತು ಬ್ಯಾಕಲ್ಲಿ ಹನಿ ಶೇಪು. ಕಾಟನ್ ಸ್ಯಾರಿಗಂತೂ ಈ ರೀತಿ ಡಿಸೈನ್ ತುಂಬ ಸೂಪರಾಗಿ ಬರುತ್ತೆ. ನಾನು ನೋಡ್ತೀನಿ ಈ ಬ್ಲೌಸು, ಅಂದರೆ ನಾನು ತುಂಬ ವರ್ಷಗಳ ಹಿಂದೆ ಈ ರೀತಿ ಬ್ಲೌಸನ್ನು 2 ಸ್ಟಿಚ್ ಮಾಡ್ಕೊಂಡಿದ್ದೆ. ನಂತರ ನಾನು ಇನ್ನೂ ಸ್ಟಿಚ್ ಮಾಡೋಕ್ಕೆ ಹೋಗಿಲ್ಲ, ಕಸ್ಟಮರಿಗಷ್ಟೇ ಸ್ಟಿಚ್ ಮಾಡಿಕೊಡ್ತಾ ಇದ್ದೆ. ಈಗ ನನಗೆ ಅಂತ ಹೇಳ್ಬಿಟ್ಟು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಇಷ್ಟ ಆಯಿತು. ಮೊನ್ನೆ ಒಬ್ಬರಿಗೆ ಬ್ಲೌಸ್ ಸ್ಟಿಚ್ ಮಾಡಿತ್ತು, ಆಗ ನನಗೆ ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡ್ಕೊಬೇಕು ಅಂತ ಇಷ್ಟ ಇತ್ತು. ಹಾಗೆಯೇ ನಾನು ಆನ್ಲೈನಲ್ಲಿ ಒಂದು ಡ್ರೆಸ್ ಪೀಸ್ ತರಿಸಿದ್ದೀನಿ, ಅದನ್ನು ಸಹಿತ ಈ ರೀತಿ ಹೆವಿ ನೆಕ್ಕೆ ಸ್ಟಿಚ್ ಮಾಡ್ಕೊಬೇಕು ಅಂತ ಹಾಗೆ ಇಟ್ಟಿದ್ದೀನಿ. ಅದರ ವಿಡಿಯೋ ಬೇಕಿದ್ದರೂ ನಾನು ಹಾಕ್ತೀನಿ ಕಟ್ಟಿಂಗು ಸ್ಟಿಚಿಂಗು ಮಾಡುವಾಗ. ಅಂದರೆ ಚೂಡಿ ಪೀಸು ಆನ್ಲೈನಲ್ಲಿ ತರಿಸಿದ್ದೆ ನಾನು, ಅದಕ್ಕೆ ನಾನು ಕಾಟನ್ ಪೀಸ್ ಅದಕ್ಕೆ ನಾನು ಈ ರೀತಿ ಹೈವಿ ನೆಕ್ ಇಟ್ಕೊಳ್ಳೋಣ ಅಂತ ತುಂಬ ಟೈಮಿಂದ ಅಂದ್ಕೊಳ್ತಾ ಇದ್ದೀನಿ. ನೋಡಬೇಕು, ಚೆನ್ನಾಗಿ ಕಾಣಿಸುತ್ತೆ ಹೈವಿ ನೆಕ್. ತುಂಬಾ ಅಫಿಷಿಯಲಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಒಂದು ಲೈಟಾಗಿ ಐರನ್ ಮಾಡ್ಕೊಬಿಡಿ. ಮತ್ತು ಹಾಗೆ ಹೆಮ್ಮಿಂಗ್ ಮಾಡೋಕ್ಕಿರುತ್ತೆ. ನಾನು ಹಾಗಾಗಿ ಒಂದು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೆ ಈ ರೀತಿ ಹನಿ ಶೇಪಿಗೆ. ನೋಡಿ, ಈಗ ಫ್ರಂಟು ಬ್ಯಾಕು ಎಲ್ಲ ಅಟ್ಯಾಚ್ ಆಯಿತು. ಈಗ ಬೆಲ್ಟ್ ಪಟ್ಟಿ ಕೊಡಬೇಕು ಮತ್ತು ಹುಕ್ಸು ರಿಂಗ್ಸು ಮಾಡಬೇಕು. ಯಾಕಂದರೆ ಈಗ ಟಕ್ಸನ್ನು ಹಿಡ್ಕೊಳ್ಳೋಣ. ಟಕ್ಸು ಆದಮೇಲೆ ಬೆಲ್ಟ್ ಪಟ್ಟಿನ ನಾವು ಹಾಗೇ ಓವರ್ಲಾಕ್ ಮಾಡ್ಕೊಳ್ತೀವಿ, ಹಾಗೆ ಕೊಡ್ತೀನಿ. ಅಂದರೆ ಇದಕ್ಕೆ ನಾವು ಉಲ್ಟಾದಿಂದ ಫೋಲ್ಡ್ ಮಾಡಿ ತೆಗೆಯೋದಕ್ಕೆ ಬೆಲ್ಟ್ ಪಟ್ಟಿ ಬರೋದಿಲ್ಲ. ಈಗ 4 ಟಕ್ಸನ್ನು ಇಟ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋಕ್ಕೆ ಹೆಚ್ಚೆಚ್ಚು ಲೈಕು ಕಮೆಂಟು ಬಂತು ಅಂದರೆ
ನಾನು ಪ್ರಿನ್ಸ್ ಕಟ್ಟಲ್ಲಿ ಈ ರೀತಿ ಹೈವಿ ನೆಕ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಸಹಿತ ಹೇಳ್ಕೊಡ್ತೀನಿ. ಈ ವಿಡಿಯೋದಿಂದ ನನಗೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಇದ್ರು ಅಂದರೆ ಈ ವಿಡಿಯೋ ಅಂಥೇಳಿ. ಆಮೇಲೆ ನಾನು ಡ್ರೆಸ್ಸಿಗೂ ಸಹಿತ ಹೈವಿ ನೆಕ್ ಇಡೋದು ಹೇಗೆ ಅಂತ, ಹಾಗೆ ಕಾಲರ್ ನೆಕ್ ಬೇಕಾ ಅಥವಾ ಪ್ರಿನ್ಸ್ ಕಟ್ಟಲ್ಲಿ ವಿ ಶೇಪ್ ಬರುತ್ತೆ ಆ ರೀತಿ ಬ್ಲೌಸು ಸ್ಟಿಚ್ಚಿಂಗು ಕಟ್ಟಿಂಗು ಬೇಕಾ, ಹಾಕೋದಾ ಬೇಡವಾ ಅಂತ ಹೇಳ್ಬಿಟ್ಟು ನೋಡ್ತೀನಿ. ಹಾಗೆ ಹೆಚ್ಚೆಚ್ಚು ಲೈಕ್ ಕೊಟ್ಟು ನೋಡಿ. ಒಂದು ವಿಡಿಯೋ ನಾವು ಹಾಕಿದಾಗ ತುಂಬ ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಬಂತು ಅಂದಾಗ ತುಂಬಾ ಖುಷಿ ಆಗುತ್ತೆ. ಇಲ್ಲ ಅಂದರೆ ಇಷ್ಟು ಟೈಮಲ್ಲಿ ನಾವು ವಿಡಿಯೋ ಮಾಡಿರೋದೇ ವೇಸ್ಟ್ ಅನಿಸುತ್ತೆ. ನೋಡ್ತಾ ಇರ್ಬೋದು ಟಕ್ಸ್ ಹಿಡ್ದಾಯಿತು. ಈಗ ಬೆಲ್ಟ್ ಪಟ್ಟಿ ಸಹಿತ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಟ್ ಪಟ್ಟಿನ ಹಾಗೇ ಕೊಟ್ಬಿಡ್ತೀನಿ ಡೈರೆಕ್ಟಾಗಿ. ಅಂದರೆ 2 ಮೇನ್ ಫ್ಯಾಬ್ರಿಕ್ಕು ಒಂದು ಲೈನಿಂಗು ಹಾಕಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ರೀತಿ ನೀವು ಬೆಲ್ಟ್ ಪಟ್ಟಿ ಕೊಟ್ಟಾಗ ಓವರ್ಲಾಕ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಹಾಗೆ ಸ್ಟಿಚ್ ಮಾಡ್ಕೊಬೋದು. ಓವರ್ಲಾಕ್ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿರುತ್ತೆ, ಹಾಗೆ ಪಿಂಚ್ ಹೋಗುವಂಥ ಸಾಧ್ಯತೆ ಇರಲ್ಲ. ನಾನು ಈ ರೀತಿ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ, ನನ್ನದೇ ಬ್ಲೌಸ್ ಅಲ್ವಾ ಅಂತ. ಫ್ರೆಂಡ್ಸ್, ಹಾಗೆ ಟೈಲರ್ಸ್ಗಳು ಅವರೇ ಬ್ಲೌಸ್ ಹೊಲ್ಕೊಳ್ಳುವಾಗ ಅಷ್ಟೊಂದೆಲ್ಲ ತಲೆ ಬಿಸಿ ಮಾಡ್ಕೊಳ್ಳಲ್ಲ. ಅದೇ ಕಸ್ಟಮರಿಗಾದರೆ ಬೈತಾರೆ, ಓವರ್ಲಾಕ್ ಮಾಡಿಕೊಡ್ಬೇಕು, ಕಸ್ಟಮರ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದನ್ನು ಫಾಲೋ ಮಾಡ್ತಾ ಇರ್ತೀವಿ. ನಮಗೆ ಬ್ಲೌಸ್ ಅಲ್ವಾ, ಹಾಗಾಗಿ ನಾವು ಹೆಂಗೆ ಅಂತಂದರೆ ಇರಲಿ ಓವರ್ಲಾಕ್ ಬೇಡ ಅಂದ್ಬಿಟ್ಟು ಅದರಲ್ಲೇ ಸ್ಟಿಚ್ ಮಾಡಿದೆ. ಈಗ ಫ್ರೆಂಡ್ಸ್ ನೋಡಿ, ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಹಾಕಬೇಕು, ನೆಕ್ಸ್ಟು ಸ್ಲೀವ್ ಹಚ್ಚಬೇಕು. ಸ್ಲೀವೆಲ್ಲ ರೆಡಿ ಆದಮೇಲೆ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದರೆ ತುಂಬಾ ಒಂದು ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಬರುತ್ತೆ ಅಂತ. ನೋಡಿ, ಬ್ಲೌಸು ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಸ್ಲೀವ್ ಎಲ್ಲ ಅಟ್ಯಾಚ್ ಆದಮೇಲೆ ಇನ್ನೂ ಹುಕ್ಸು ಎಲ್ಲ ಹಚ್ಚಿರಲಿಲ್ಲ, ಈ ರೀತಿ ರೆಡಿಯಾಗಿತ್ತು. ಬ್ಲೌಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಿಗಾದರೂ ಈ ಬ್ಲೌಸು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಟೈಲರ್ಸ್ ಇದ್ದರೆ ಅವರಿಗೆ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ. ಹಾಗೆ ನೋಡ್ತಾ ಇದ್ದೀರಲ್ವ ಬ್ಯಾಕಲ್ಲಿ ಎಷ್ಟು ಚೆನ್ನಾಗಿ ಹನಿ ಶೇಪ್ ಬಂದಿದೆ ಅಂತೇಳಿ. ನಾನು ಹೇಳ್ಕೊಟ್ಟಿರೋಂಥ ಮೆಥಡಲ್ಲಿ ಫಾಲೋ ಮಾಡಿ ಕಟ್ಟಿಂಗು ಸ್ಟಿಚಿಂಗು ಮಾಡಿ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೇ ರೀತಿ ಹೈವಿ ನೆಕ್ಕಲ್ಲಿ ಪ್ರಿನ್ಸ್ ಕಟ್ಟಲ್ಲಿ ಹೇಳ್ಕೊಡ್ತೀನಿ. ಕಾಲರ್ ನೆಕ್ ಬ್ಲೌಸ್ ಬೇಕಾ ಅಂತೇಳ್ಬಿಟ್ಟು ನನಗೆ ಹೇಳಿ, ತುಂಬ ಜನ ಕಮೆಂಟ್ ಮಾಡಿದ್ರೆ ನಾನು ಕಾಲರ್ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಹೇಳ್ಕೊಡ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಒಂದು ಯೂಸ್ಫುಲ್ ಆಗಿದೆ ಅಂತ ನಿಮ್ಗೆ ಏನಾದರೂ ಅನಿಸಿದರೆ ಲೈಕ್ ಮಾಡಿ, ಹೊಸಬ್ರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.